Look at the question number 21. The amount of water required to fill the tank of length 5 meter, breadth 6 meter and height 2 meter completely. ನೋಡಿ ಇಲ್ಲಿ 2 ಮೀಟರ್ ಎತ್ತರ, ಲೆಂತ್ 5 ಮೀಟರ್, ಸೊ 5 ಮೀಟರ್ ಎತ್ತರ, 6 ಮೀಟರ್ ಅಗಲ ಮತ್ತು 2 ಮೀಟರ್ ಎತ್ತರದ ಒಂದು ಟ್ಯಾಂಕ್ ಇದೆ ಅಂತೆ. ಸೊ ಆ ಟ್ಯಾಂಕಿನಲ್ಲಿ ನೀರನ್ನ ತುಂಬಬೇಕು ನಾವು. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಲೀಟರ್ ನೀರನ್ನ ತುಂಬಲಿಕ್ಕೆ ಸಾಧ್ಯ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಮೊದಲನೇದಾಗಿ ವಾಲ್ಯೂಮ್. ಸೊ ವಾಲ್ಯೂಮ್ ಆಫ್ ದಿ ದಿಸ್ ಸಿಲಿಂಡರ್, ಸೊ ವಾಲ್ಯೂಮ್ ಆಫ್ ದಿ ಈ ಒಂದು ಕ್ಯೂಬ್ ಅನ್ನ ಹೇಳ್ಬೇಕು. ಸೊ ವಾಲ್ಯೂಮ್ ಆಫ್ ದಿಸ್ ಕ್ಯೂಬಾಯ್ಡ್. ಸೊ ಇಲ್ಲಿ ಏನಾಗುತ್ತೆ, ದ ಫಾರ್ಮುಲಾ ಆಫ್ ವಾಲ್ಯೂಮ್ ಏನಾಗುತ್ತೆ, V is equal to length into breadth into height. So ಇಲ್ಲಿ L into B into H ಅನ್ನ ಕೊಟ್ಟಿದ್ದಾರೆ. So we have to find the volume of cuboid. So V is equal to L into B into H. So is equal to ಏನಾಗುತ್ತೆ, 5 meter into B is 6 meter into H is 2 meter. So here 5 6 the 30, 32 the 60 ಆಗುತ್ತೆ. 60 meter cube. This is the amount of water required to fill the tank. ಬಟ್ ಇಲ್ಲಿ ಆನ್ಸರ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಲೀಟರ್ ಅಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಮೀಟರ್ ಕ್ಯೂಬ್ ಅನ್ನ ಲೀಟರಿಗೆ ಕನ್ವರ್ಟ್ ಮಾಡ್ಬೇಕು. ಸೊ ಇದನ್ನ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಈಚ್ ಮೀಟರ್ ಕ್ಯೂಬ್ ಎಷ್ಟು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಹೇಳತ್ತೆ, 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 1000 ಲೀಟರ್ ಅಲ್ವಾ. ಸೊ 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗತ್ತೆ, 1000 ಲೀಟರ್ ಆಗತ್ತೆ. ಹಾಗಾದ್ರೆ ಇಲ್ಲಿ ದಿಸ್ ಟ್ಯಾಂಕ್ ಇಸ್ ಈಕ್ವಲ್ ಟು ಎಷ್ಟಿದೆ, ಈ ಒಂದು ಟ್ಯಾಂಕು 60 ಮೀಟರ್ ಕ್ಯೂಬ್ ನೀರನ್ನ ಫಿಲ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಏನಾಯ್ತು, 60 into 1000. ಸೊ ಇದೇನಾಗತ್ತೆ, 60,000 ಲೀಟರ್. ಸೊ ಇದೇನಾಗತ್ತೆ, ಈ ಒಂದು ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ದಿಸ್ ಟ್ಯಾಂಕ್ ಈಸ್ 60,000 ಲೀಟರ್. ಸೊ ಡಿ ಏನಾಗುತ್ತೆ, this is the required answer. The amount of water required to fill the tank is 60,000 liter. Okay.